See student, in the last classes we are discussing about the same chapter like share capital of a company. Last classes ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ 12 ಮಾರ್ಕ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈ 12 ಮಾರ್ಕ್ ಅಲ್ಲಿ ನಮಗೆ ನಾವು ನೋಡ್ತಾ ಇದ್ದಿದ್ದು ಶೇರ್ ಪ್ರೀಮಿಯಂ ನಾವು ನೋಡ್ತಾ ಇದ್ವಿ. ಬಟ್ ನಾವು ಇಲ್ಲಿ ನಿಮಗೆ 12 ಮಾರ್ಕ್ ಮೇ ಬಿ ದಿಸ್ ಶುಡ್ ಬಿ ಆಲ್ಸೋ ಫಾರ್ ಡಿಸ್ಕೌಂಟ್. ಡಿಸ್ಕೌಂಟ್ ನ ನಿಮಗೆ ಕೇಳಬಹುದು. ಓಕೆ, ಡಿಸ್ಕೌಂಟ್ ಕೇಳಿದಾಗ ನಾವು ಇದನ್ನು ಸೇಮ್ 12 ಮಾರ್ಕ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಪ್ರಾಬ್ಲಮ್ ಎ ಕಂಪನಿ ಲಿಮಿಟೆಡ್. ಇಲ್ಲಿ ಯಾರು ಇಶ್ಯೂ ಮಾಡ್ತಾ ಇರೋದು ಅಂತಂದ್ರೆ ಎ ಕಂಪನಿ ಲಿಮಿಟೆಡ್ ಇಶ್ಯೂಸ್. ಇಲ್ಲಿ ಎ ಕಂಪನಿ ಲಿಮಿಟೆಡ್ ಇಶ್ಯೂಸ್ 20,000 ಶೇರ್ಸ್. ಇಲ್ಲಿ ಎ ಕಂಪನಿ ಲಿಮಿಟೆಡ್ ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ ಅಂತಂದ್ರೆ 20,000 ಶೇರ್ಸ್ ಆಫ್ ರೂಪೀಸ್ 10 ಈಚ್. ಅಂದ್ರೆ 20,000 ನ ಶೇರ್ಸ್ ನ ಅವ್ರು ಇಶ್ಯೂ ಮಾಡ್ತಾ ಇದ್ದಾರೆ. ಒಂದು ಶೇರ್ ಬೆಲೆ ಎಷ್ಟಿದೆ ಅಂತಂದ್ರೆ 10 ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ ರೂಪೀಸ್ 1. ಇಲ್ಲಿ ನಮಗೆ ಡಿಸ್ಕೌಂಟ್ ಎಷ್ಟು ಕೊಡ್ತಾ ಇದ್ದಾರೆ ಅಂದ್ರೆ ರೂಪೀಸ್ 1 ನ ಕೊಡ್ತಾ ಇದ್ದಾನೆ. ಯಾವ ಸ್ಟೇಜ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದಾರೆ ಅಂದ್ರೆ ಅಲೋಡ್ ಅಟ್ ದಿ ಟೈಮ್ ಆಫ್ ಅಲಾಟ್ಮೆಂಟ್. ಯಾವ ಸ್ಟೇಜ್ ಅಲ್ಲಿ ನಾವು ತಗೊಳ್ಳಿ ಅಂತ ಹೇಳಿದಾನೆ ಅಂತಂದ್ರೆ ಅಟ್ ದಿ ಟೈಮ್ ಆಫ್ ಅಲಾಟ್ಮೆಂಟ್ ಅಲ್ಲಿ ನೀವು ತಗೊಳ್ಳಿ ಅಂತ ಹೇಳಿ. ಓಕೆ, ದ ಅಮೌಂಟ್ ಪೇಬಲ್ ಆಸ್ ಫಾಲೋಸ್. ಇಲ್ಲಿ ಅಮೌಂಟ್ ನ ಅವರು ಯಾವ ರೀತಿ ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಆನ್ ಅಪ್ಲಿಕೇಶನ್ ರೂಪೀಸ್ 2 ರೂಪೀಸ್ ನ ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಪ್ಲಿಕೇಶನ್ ಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆನ್ ಅಲಾಟ್ಮೆಂಟ್ ರೂಪೀಸ್ 2. ಅಲಾಟ್ಮೆಂಟ್ ಗೆ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ ರೂಪೀಸ್ 2. ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ರೂಪೀಸ್ 5. ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಗೆ ಎಷ್ಟು ತಗೊಳ್ಳಿ ಅಂತ ಹೇಳಿದಾನೆ ರೂಪೀಸ್ 5. ಇಲ್ಲಿ ರೂಪಾ ಅನ್ನೋ ಶೇರ್ ಹೋಲ್ಡರ್ಸ್ ರೂಪಾ ಅನ್ನೋ ಶೇರ್ ಹೋಲ್ಡರ್ಸ್ ಆರ್ ಹೋಲ್ಡಿಂಗ್ 500 ಶೇರ್ಸ್. ಅಂದ್ರೆ ರೂಪಾ ಅನ್ನೋ ಶೇರ್ ಹೋಲ್ಡರ್ಸ್ ಏನ್ ಮಾಡಿದ್ದಾರೆ 500 ಶೇರ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ಬಟ್ ಶಿ ಡಿಡ್ ನಾಟ್ ಪೇ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ. ಓಕೆ, ಇಲ್ಲಿ ಶಿ ಡಿಡ್ ನಾಟ್ ಪೇ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ. ಅವರ್ ಶೇರ್ಸ್ ವರ್ ಫರ್ಫಿಟೆಡ್. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ರೂಪಾನು ಶೇರ್ ಹೋಲ್ಡರ್ಸ್ 500 ಶೇರ್ಸ್ ನ ಪರ್ಚೇಸ್ ಮಾಡಿದಾಳೆ. ಅವಳು ಶಿ ವಾಸ್ ನಾಟ್ ಪೇಡ್ ಫಾರ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಅಂದ್ರೆ ಇವಳು ಅಲ್ಲಿ ಏನ್ ಮಾಡ್ತಾ ಇಲ್ಲ ಫಸ್ಟ್ ಅಂಡ್ ಫೈನಲ್ ಕಾಲ್ ಅವಳು ಪೇಮೆಂಟ್ ಮಾಡ್ತಾ ಇಲ್ಲ. ಅದರಿಂದ ಅವರ್ ಶೇರ್ಸ್ ವರ್ ಫರ್ಫಿಟೆಡ್ ನಥಿಂಗ್ ಬಟ್ ವಾಟ್ ಕ್ಯಾನ್ಸಲೇಷನ್. ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ದೀಸ್ ಶೇರ್ಸ್ ವರ್ ರೀಇಶ್ಯೂಡ್ ಟು ದೀಪಾ. ಯಾರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ರೂಪಾ ಹೋಲ್ಡಿಂಗ್ ಶೇರ್ಸ್ ಶಿ ವಾಸ್ ಡಿಡ್ ನಾಟ್ ಪೇ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ. ದಟ್ಸ್ ವೈ ದ ಡೈರೆಕ್ಟರ್ಸ್ ಆಫ್ ದಿ ಕಂಪನಿ forfeited her shares. Her shares nothing but ರೂಪಾ ಶೇರ್ಸ್. ಇಟ್ ವಾಸ್ ರೀಇಶ್ಯೂಡ್ ಟು ದೀಪಾ. ಯಾರಿಲ್ಲಿ ರೀಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ದೀಪಾಗೆ ರೀಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ರೀಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ರೂಪೀಸ್ 7 ಪರ್ ಶೇರ್. ಎಷ್ಟು ರೀಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ರೂಪೀಸ್ 7 ಪರ್ ಶೇರ್. ಪಾಸ್ ದಿ ಜರ್ನಲ್ ಎಂಟ್ರೀಸ್. ನಮ್ಗೆ ಇಲ್ಲಿ ಏನ್ ಮಾಡಕ್ ಹೇಳಿದಾನೆ ಅಂದ್ರೆ ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡಕ್ ಹೇಳಿದಾನೆ. ಓಕೆ, ಇಲ್ಲಿ ಪ್ರೀಮಿಯಂ ಅಂದ್ರೆ ನಾವೇನ್ ನೋಡ್ತಾ ಇದ್ವಿ higher than the face value. Premium nothing but higher than the face value. Here discount nothing but less than the face value. Discount ಆದ್ರೆ ನಮಗೆ ಏನಾಗುತ್ತೆ less than the face value. ಯಾಕಂದ್ರೆ ಪ್ರೀಮಿಯಂ ಅಂದಾಗ ಇಲ್ಲಿ ಡಿಮ್ಯಾಂಡ್ ಒಂದು ಪ್ರಾಡಕ್ಟ್ ಗೆ ಜಾಸ್ತಿ ಇದ್ದಾಗ ಏನ್ ಮಾಡ್ತಾರೆ ಅದನ್ನ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಓಕೆ, ಎಲ್ಲ ಕಸ್ಟಮರ್ಸ್ ಅದನ್ನ ಏನ್ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ. ಅದು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಅಮೌಂಟ್ಗೆ ಅದನ್ನು ಸೇಲ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಡಿಮ್ಯಾಂಡೇ ಇಲ್ಲ ಅಂದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಡಿಮೆ ರೇಟ್ಗೆ ಕೊಡಬೇಕಾಗುತ್ತೆ. ಇಲ್ಲಿ ಶೇರ್ಸು ಅಷ್ಟೇ, ಇಲ್ಲಿ ಡಿಮ್ಯಾಂಡ್ ಇದ್ದಾಗ ಅವ್ರು ಏನ್ ಮಾಡ್ತಾರೆ ದೇ ಶುಡ್ ಬಿ ಇಶ್ಯೂ ಆಸ್ ಎ ಡಿಸ್ಕೌಂಟ್. ಡಿಮ್ಯಾಂಡ್ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಇಶ್ಯೂಡ್ ಅಟ್ ಎ ಪ್ರೀಮಿಯಂ. ಓಕೆ, ಕಂಪಲ್ಸರಿ ಅವನು ಹೇಳಲಿ ಅಥವಾ ಹೇಳದೇ ಇರಲಿ ಡಿಸ್ಕೌಂಟ್ ವಿ ಶುಡ್ ಬಿ ಅಲೋಡ್ ಅಟ್ ದಿ ಸ್ಟೇಜ್ ಆಫ್ ಅಲಾಟ್ಮೆಂಟ್. ಯಾವ ಸ್ಟೇಜ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ ಅಂದ್ರೆ ಅಟ್ ದಿ ಸ್ಟೇಜ್ ಆಫ್ ಅಲಾಟ್ಮೆಂಟ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ವಿ ಶುಡ್ ಬಿ ಅಲೋಡ್ ದಿ ಡಿಸ್ಕೌಂಟ್. ಓಕೆ, ನಿಮಗೆ ಪಾಸ್ ದಿ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದೇನೆ. ಓಕೆ, ಇಲ್ಲಿ ನೀವೇನ್ ಮಾಡ್ತೀರಿ ಅಂದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ನಮ್ಗೆ ಏನ್ ಬರುತ್ತೆ ಫಾರ್ ಅಪ್ಲಿಕೇಶನ್ ಮನಿ ರಿಸೀವ್. ಫಸ್ಟ್ ಜರ್ನಲ್ ಎಂಟ್ರಿ ನಮ್ಗೆ ಏನ್ ಬರುತ್ತೆ ಕಾಮನ್ ಆಗಿ ನಿಮ್ಗೆ ಏನು ಚೇಂಜಸ್ ಇರೋದಿಲ್ಲ, ಎಂಟ್ರೀಸ್ ಮಾತ್ರ ಚೇಂಜಸ್ ಆಗುತ್ತೆ ಅಷ್ಟೇ. ಫಸ್ಟ್ ಎಂಟ್ರಿ ಫಾರ್ application money
received. Here the journal entry will be bank account debtor to bank account debtor to share application account. ಏನು ಬರುತ್ತೆ ನಿಮಗೆ ಫಸ್ಟ್ ಜರ್ನಲ್ ಎಂಟ್ರಿ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. Bank account data to share application account. Okay, here how many shares they are issued to the public? ಇಲ್ಲಿ ಪಬ್ಲಿಕ್ ಗೆ ಅವರು ಎಷ್ಟು ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ? 20,000 ಶೇರ್ಸ್. ನೋಡಿ ಇಲ್ಲಿ ಡಿಸ್ಕೌಂಟ್ ಅಂದಾಗ ಲೆಸ್ ದನ್ ದಿ ಫೇಸ್ ವ್ಯಾಲ್ಯೂ ಅಂತ ಇದೆ. 2 plus 2 4 4 plus 5 9. 1 ರೂಪಾಯಿ we should be taken as a discount. Okay, ಅವಾಗ ಇಲ್ಲಿ ಎಷ್ಟು ಶೇರ್ಸ್ ಅನ್ನು ತಗೊಂತೀವಿ? 20,000 into ಅಪ್ಲಿಕೇಶನ್ ವ್ಯಾಲ್ಯೂ ಎಷ್ಟಿದೆ ನಮಗೆ 2 per share 2 rupees. ಅಲ್ಲಿ ನಮಗೆ ಎಷ್ಟು ಬರುತ್ತೆ? 40,000. Okay, each and every entry we should be write the narration. ಎಲ್ಲ ಎಂಟ್ರೀಸ್ ನಾವು ಏನು ಬರಿಬೇಕಾಗುತ್ತೆ? ನರೇಷನ್ ನ ಬರಿಬೇಕಾಗುತ್ತೆ. The narration will be being application money received. Application money received. Okay, the next journal entry will be share application money transferred to share capital account. ನಮ್ಗೆ ಇಲ್ಲಿ ಏನು ಬರುತ್ತೆ? share application money transferred to share capital account. The journal entry will be share application account debtor to share capital account. Share application account debtor to share capital account. Okay, ಇಲ್ಲಿ ನಾವು share application money ಎಷ್ಟು ಟ್ರಾನ್ಸ್ಫರ್ ಮಾಡಿದೀವಿ ಇಲ್ಲಿ ಅಂತಂದ್ರೆ 40,000. Okay, ಯಾಕಂದ್ರೆ 20,000 to 2 ನಮಗೆ ಎಷ್ಟು ಬರುತ್ತೆ? 40,000. Okay, narration will be being application money transfer to share capital account. Application money transferred to share capital account. Application money transferred to share capital account. Okay, next entry for allotment money due. Here we should be allowed the discount. Okay, compulsory ಆಗಿ ಡ್ಯೂ ಎಂಟ್ರಿ ಅಲ್ಲಿ ನಾವು ನೋಡ್ತೀವಿ. Allotment money due we should be allowed the discount. Premium ಇದ್ದಾಗ it should be including the premium. ಅವಾಗ ನಿಮಗೆ ಜರ್ನಲ್ ಎಂಟ್ರಿ ಏನು ಬರುತ್ತೆ? ಥರ್ಡ್ ಒನ್ ಅಂತಂದ್ರೆ share allotment account debtor discount on issue of shares account debtor to share capital account. Issue of discount on issue of shares account debtor to share capital account. Share capital account ಇದ್ದಾಗ ಇಲ್ಲಿ ನೀವು ಪ್ರೀಮಿಯಂ ಇದ್ರೆ it should be taken as a credit. Discount it should be taken as a debit because it is what goes up. ನಮ್ಮಿಂದ ಹೊರಗಡೆ ಹೋಗ್ತಾ ಇದೆ. ಡಿಸ್ಕೌಂಟ್ ಕೊಟ್ಟಾಗ ನಮ್ಗೆ ಅಮೌಂಟ್ ಕಡಿಮೆ ಆಗುತ್ತೆ. ಅವಾಗ ನೀವು ಏನು ಮಾಡಬೇಕು ಅಂತಂದ್ರೆ here we should be taken 20,000 into 2. ಎಷ್ಟು ಬರುತ್ತೆ ನಮಗೆ? 40,000. Here we should be taken discount 20,000 into the discount value they should be given rupees 1 per share. ಅವಾಗ ನಮಗೆ ಎಷ್ಟು ಬರುತ್ತೆ? 20,000. Okay, here total we should be transferred to share capital 60
60,000 ಎಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ 60,000. Okay, here narration being allotment money due and allowed at discount. Okay, allowed at discount. Okay, ಇದು ನಿಮಗೆ 2 ಮಾರ್ಕ್ ಇರುತ್ತೆ. Okay, next ಇಲ್ಲಿ ನಮ್ಗೆ ಏನು ಬರುತ್ತೆ? ಫಾರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಇನ್ನ ಈ ಎಂಟ್ರಿ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. Here this should be issued 20,000, the value will be 2 rupees. 40,000 ಇಲ್ಲಿ ಡಿಸ್ಕೌಂಟ್ ಗೆ 20,000 shares into discount value ಕೊಟ್ಟಿದ್ದಾನೆ ರೂಪಾಯಿ 1. Okay, 20,000 total share capital we should be transferred to 60,000. Next entry for allotment money received. ಏನು ಬರುತ್ತೆ ನಮಗೆ ಜರ್ನಲ್ ಎಂಟ್ರಿ ಅಂತಂದ್ರೆ ಬ್ಯಾಂಕ್ ಅಕೌಂಟ್ debtor to share allotment account. ಓಕೆ, ಈ ಒಂದು ಕೇಸಲ್ಲಿ ನೀವು ಎಷ್ಟು ವ್ಯಾಲ್ಯೂನ ತಗೊಬೇಕಾಗುತ್ತೆ ಅಂತಂದ್ರೆ here what we are transferring to share allotment account. ನಾವು share allotment account ಗೆ ಏನು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿರ್ತೀವೋ ಆ ಅಮೌಂಟ್ ನ ನಾವಿಲ್ಲಿ ನಾವು ತೋರಿಸ್ತೀವಿ. ಅಲ್ಲಿಗೆ ಎಷ್ಟು ಬರುತ್ತೆ ನಿಮಗೆ? 40,000. Okay, here the narration will be being allotment money received. Okay, next entry ನಮಗೆ ಏನು ಬರುತ್ತೆ? First and final call money due. The next entry will be the first and final call money due. The journal entry will be share first and final call account. Share first and final call account. Debtor to share capital account. Share first and final call account debtor to share capital account. ಇಲ್ಲಿ ಕಾಲ್ ಮಾಡೋದು ಅವ್ರ ಶೇರ್ಸ್ ಅಂದ್ರೆ 20,000 ಶೇರ್ಸ್. ಅವು ಇಲ್ಲಿ ತಗೋಬೇಕಾದ್ರು 20,000 into first and final call value rupees 5. 5 ಅಂದಾಗ ಎಷ್ಟು ಬರುತ್ತೆ ನಿಮಗೆ? 1 lakh. Okay, here the narration will be being first and final call money due. The next entry first and final call money received. Okay, ಇಲ್ಲಿ ಏನು ಬರುತ್ತೆ ನಿಮಗೆ ಜನರಲ್ ಎಂಟ್ರಿ? ಬ್ಯಾಂಕ್ ಅಕೌಂಟ್ debtor to share first and final call account. Okay, here ಇಲ್ಲಿ ರೂಪಾ ಅನ್ನೋ ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ 500 shares, she did not pay the first and final call. ಅವಾಗ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಟೋಟಲ್ ದೇ ಆರ್ ಕಾಲ್ಡ್ ಆಸ್ 20,000 shares. ಈ ಶೇರ್ಸ್ ನ ಕಾಲ್ ಮಾಡಿದ್ದಾರೆ 20,000 shares, but here 500 shares did not pay the first and final call. Now we should be taken
19,500 into 5. Here we should be getting 97,500, 97,500, 97,500, 97,500. The narration will be being share first and final call money, first and final call money, first and final call money received, first and final call money received. ಓಕೆ, ಇಲ್ಲಿ ನಿಮಗೆ ಏನು ಡಿಸ್ಕೌಂಟ್ ಎಂಟ್ರಿ ಒಂದೇ ಎಕ್ಸ್ಟ್ರಾ ಆಗಿರುವಂತದ್ದು. ನೆಕ್ಸ್ಟ್ ಇಯರ್ ವಿ ಶುಡ್ ಬಿ ಟೇಕನ್ ಆಸ್ ಫರ್ಫಿಟೆಡ್ ಎಂಟ್ರಿ. ನಾವಿಲ್ಲಿ ಏನು ತಗೋಬೇಕಾಗುತ್ತೆ ಅಂದ್ರೆ ಫರ್ಫಿಟೆಡ್ ಎಂಟ್ರಿನ ನಾವು ತಗೋಬೇಕಾಗುತ್ತೆ. ಇಲ್ಲಿ ಫರ್ಫಿಟೆಡ್ ಅಂದ್ರೆ ಇಲ್ಲಿ ಯಾರು ಶೇರ್ ಹೋಲ್ಡರ್ಸ್ ಪೇ ಮಾಡ್ತಾ ಇಲ್ಲ, ರೂಪಾ ಅನ್ನೋ ಶೇರ್ ಹೋಲ್ಡರ್ಸ್ ಡಿಡ್ ನಾಟ್ ಪೇ ದಿ ಫಸ್ಟ್ ಅಂಡ್ ಫೈನಲ್ ಕಾಲ್. ಓಕೆ, ಶೇರ್ಸ್ ನಾವು ಪೇ ಮಾಡ್ತಾ ಇಲ್ಲ 500 ಶೇರ್ಸ್. ಈ ಶೇರ್ಸ್ ನಾವು ಪೇ ಮಾಡ್ತಾ ಇಲ್ಲ 500 shares pay ಮಾಡಿರೋದ್ರಿಂದ we should be forfeited. The directors forfeited 500 shares. After that they are reissued to ದೀಪಾ. ದೀಪಾನು ಏನ್ ಮಾಡ್ತಾ ಇದ್ದಾರೆ, ದೀಪಾನೋಳಿಗೆ ಅದನ್ನ ರೀಇಶ್ಯೂನ ಮಾಡ್ತಾ ಇದ್ದಾರೆ. ಅದರಿಂದ we should be pass the journal entries forfeited and reissued. ನಾವು ಇಲ್ಲಿ journal entries ನ ಪಾಸ್ ಮಾಡಬೇಕಾಗುತ್ತೆ. forfeited and reissued. Okay, the journal entry ನಿಮಗೆ ಏನು ಬರುತ್ತೆ, next the forfeited entry. Okay, here we should be taken 7th entry, share capital account, share capital account, share capital account debtor 2. Here we should be taken as a discount. Discount ನೀವು ಕಂಪಲ್ಸರಿ ಆಗಿ ತಗೋಬೇಕಾಗುತ್ತೆ. 2 discount on shares account, discount on shares account. 2 forfeited shares account, forfeited shares account, forfeited shares account. 2 ಯಾವ ವ್ಯಾಲ್ಯೂನ ಪೇ ಮಾಡ್ತಾ ಇಲ್ಲ, ಫಸ್ಟ್ and final call account, first and final call account. Okay, in this case ನಾ ಇಲ್ಲಿ ಎಷ್ಟು ಜನ ಶೇರ್ ಹೋಲ್ಡರ್ಸ್ ಪೇ ಮಾಡ್ತಾ ಇಲ್ಲ, 500 ಶೇರ್ ಹೋಲ್ಡರ್ಸ್ ಡಿಡ್ ನಾಟ್ ಪೇ ದಿ ಫಸ್ಟ್ ಅಂಡ್ ಫೈನಲ್ ಕಾಲ್. ಅವಾಗ ನೀವು ಎಷ್ಟು ಬರುತ್ತೆ ನಿಮಗೆ, 500 into 10 ಲಿಸ್ಟ್ ಬರುತ್ತೆ ನಿಮಗೆ 5,000. ಓಕೆ, ಶೇರ್ ಕ್ಯಾಪಿಟಲ್ ನಮಗೆ ಎಷ್ಟು ಬಂದಿದೆ 5,000. ಆಫ್ಟರ್ ದಟ್ ಡಿಸ್ಕೌಂಟ್ ಕೊಟ್ಟಿರುವಂತದ್ದು 500 into 1. ಯಾಕೆ ಇಲ್ಲಿ ನಾವು ಡಿಸ್ಕೌಂಟ್ ನ ತಗೊಂತಾ ಇದ್ದೀವಿ ಅಂದ್ರೆ ವಿ ಶುಡ್ ಬಿ ಟೇಕನ್ ಆಸ್ ಫೇಸ್ ವ್ಯಾಲ್ಯೂ ₹10. ಇಲ್ಲಿ ಫೇಸ್ ವ್ಯಾಲ್ಯೂ ಕೊಟ್ಟಿರೋದು ನಮಗೆ 10, ಬಟ್ ನಮಗೆ ಇಲ್ಲಿ ಇಶ್ಯೂ ಪ್ರೈಸ್ ನಾವು ಮಾಡಿರುವಂತದ್ದು 9. ಅದರಿಂದ ವಿ ಶುಡ್ ಬಿ ಟೇಕನ್ ಆಸ್ ಎ ಡಿಸ್ಕೌಂಟ್. ಅವು ಯಾರು ವಿ ಶುಡ್ ಬಿ ಟೇಕನ್ 500 ನ ನಾವು ತಗೊಂತೀವಿ. ನೆಕ್ಸ್ಟ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ 500 into 5, 2,500. ಎಷ್ಟು ಬರುತ್ತೆ ನಿಮಗೆ, 2,500. ನೆಕ್ಸ್ಟ್ ಇಯರ್ ಫರ್ಫಿಟೆಡ್. ಟೋಟಲ್ ಎಷ್ಟಾಯ್ತು, 5,000 ಅಲ್ಲಿ 3,000 ಹೋದ್ರೆ ನಿಮ್ಗೆ ಉಳ್ಕೊಳ್ಳುವಂಥದ್ದು 2,000. ಓಕೆ, 5,000 minus 500, 4,500, 2,500 ಹೋದ್ರೆ ಎಷ್ಟು ಉಳಿಯುತ್ತೆ, 2,000 ಉಳ್ಕೊಳ್ಳುತ್ತೆ. Here we should be taken being forfeited of shares, being forfeited of shares, being forfeited of shares for non-payment of first and final call, non-payment of first and final call. Okay, here ನಮಗೆ ನರೇಶನ್ ತಗೊಂಡಿದ್ವಿ, ಅರ್ಥ ಆಗಿದೆ ಎಂಟ್ರಿ ಇದು. ಬಿಕಾಸ್ ಯಾವ ರೀತಿ ಅಂತಂದ್ರೆ ಇಲ್ಲಿ ನಾವು ಫೇಸ್ ವ್ಯಾಲ್ಯೂ 10 rupees ತಗೊಂಡಿರೋದ್ರಿಂದ ವಿ ಶುಡ್ ಬಿ ಟೇಕನ್ ಆಸ್ ಎ
ಡಿಸ್ಕೌಂಟ್. ಯಾಕಂದ್ರೆ ನಮ್ಗೆ ಇಶ್ಯೂ ಪ್ರೈಸ್ ಇರೋದು 2 + 2 4, 4 + 5 9. ಅಲ್ಲಿಗೆ ನಮ್ಗೆ ಇಶ್ಯೂ ಪ್ರೈಸ್ ಇರೋದು 9, ಫೇಸ್ ವ್ಯಾಲ್ಯೂ ಇರೋದು 10. ಅದರಿಂದ ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ ಹಿಯರ್ ಆಲ್ಸೋ ವಿ ಶುಡ್ ಬಿ ಟೇಕನ್ ಆಸ್ ಎ ಡಿಸ್ಕೌಂಟ್. ಓಕೆ, ನೆಕ್ಸ್ಟ್ ಅದನ್ನ ನಾವೇನ್ ಮಾಡ್ತೀವಿ, ರೀ ಇಶ್ಯೂ ಮಾಡ್ತೀವಿ. ನಿಮ್ಗೆ ಆಲ್ಮೋಸ್ಟ್ 99.99% ಗೆ ಪ್ರೀಮಿಯಂ ಬರುತ್ತೆ. ಡಿಸ್ಕೌಂಟ್ ಸಮ್ ಕೇಸಸ್ ಅಲ್ಲಿ ಅವರು ಕೇಳ್ತಾರೆ. ಓಕೆ, ಹಿಯರ್ ವಿ ಶುಡ್ ಬಿ ಟೇಕನ್ ಬ್ಯಾಂಕ್ ಅಕೌಂಟ್ debtor, forfeited shares account debtor to share capital account, forfeited shares account debtor to share capital account, ಇಲ್ಲಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಟ್ಕೊಂಡಾಗ ಇಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದೆ ನಮಗೆ 5000. ಎಷ್ಟು ಬಂದಿದೆ ನಿಮ್ಗೆ ಇಲ್ಲಿ 5000. ಬ್ಯಾಂಕ್ ಅಕೌಂಟ್ ಇಯರ್ 500 into the reissued value. ದೀಪಕ್ ಎಷ್ಟು reissue ಮಾಡ್ತಾ ಇದ್ದಾರೆ, ₹7 per share. ಎಷ್ಟು ಬರುತ್ತೆ 3500. here forfeited we should be taken 1500. okay, here the narration will be being reissue of forfeited shares, reissue of forfeited shares. Okay, next here we should be final balance we should be transferred to capital reserve account. Okay, the journal entry will be forfeited shares account, forfeited shares account debtor to capital reserve account, here we should be getting forfeited 2000 minus 1500. here we should be transferred to 500. here the narration will be being final balance transferred to capital reserve account. Final balance transferred to capital reserve account. Okay, ಇಷ್ಟು ನೀವು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. Okay, next problems in the discount we should be discussing in the next class.